ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಯೂಟಿ ಫನ್. ಸೊ ಇವತ್ತಿನ ವಿಡಿಯೋಲಿ ನಾನು ತುಂಬ ದಿನದಿಂದ ಒಂದು ಸೀರೀಸ್ ಥರ ಮಾಡ್ತಾ ಬರ್ತಿದ್ದೆ. ಐ ಹೋಪ್ ನೆನಪಿದೆ ಅಂತ ಅನ್ಕೋತೀನಿ. ದಟ್ ನನಗೆ ಇಷ್ಟ ಆಗುವಂಥ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಬೇರೆ ಹೆಣ್ಮಕ್ಳಿಗೂ ಯೂಸ್ ಆಗುತ್ತೆ. ಆ್ಯಂಡ್ ಮೇಕಪ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಡೈಲಿ ಎಸೆನ್ಷಿಯಲ್ಸ್ ಆಗಿರ್ಬೋದು. ಸೊ ಈ ಥರ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ನ ಒಂದೇ ವಿಡಿಯೋಲಿ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೆ. ಅದು ನಿಮ್ಮಲ್ಲಿ ಕೆಲವೊಬ್ರಿಗೆ ತುಂಬಾ ಇಷ್ಟ ಆಗಿತ್ತು. ಲಾಸ್ಟ್ ಮಂತ್ ಐ ಥಿಂಕ್ ಮಾಡಲಿಲ್ಲ ಅಂತ ಅನ್ಕೋತೀನಿ. ಸೊ ಮತ್ತು ಈ ಮಂತ್ ಕೆಲವೊಂದಿಷ್ಟು ಮೇಕಪ್ ಪ್ರಾಡಕ್ಟ್ಸ್ನ ಜಾಸ್ತಿ ಪರ್ಚೇಸ್ ಮಾಡಿದ್ದೀನಿ. ಮೇಕಪ್ ಆ್ಯಂಡ್ ಸ್ಕಿನ್ ಕೇರ್, ಬೇರೆ ಯಾವುದೋ ಹೊಸ ಪ್ರಾಡಕ್ಟ್ಸ್ ನಂಗೆ ಸಿಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಮತ್ತೆ ಯಾವುದಾದ್ರು ವಿಡಿಯೋಲಿ ಸಿಕ್ಕರೆ ನೋಡೋಣ. ಸೊ ಇವತ್ತಿನ ವಿಡಿಯೋಲಿ ಏನೇನು ತೊಗೊಂಡಿದ್ದೀನಿ ಅಂತ ಒಂದೇ ನೋಡ್ತಾ ಹೋಗೋಣ. ಬಟ್ ಅದಕ್ಕೂ ಮುಂಚೆ ನೀವು ಇದರಲ್ಲಿ ಯಾವುದಾದ್ರು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ, ಪ್ರೆಸೆಂಟ್ ಅಮೆಝಾನಲ್ಲಿ ಸೇಲ್ ನಡೀತಾ ಇದೆ. ಗ್ರೇಟ್ ಫ್ರೀಡಮ್ ಫೆಸ್ಟಿವಲ್ ಸೇಲ್ ನಡೀತಾ ಇದೆ. ಎಲ್ಲ ಪ್ರಾಡಕ್ಟ್ಸ್ ಮೇಲೂ 50 to 80% ಆಫ್ ಇರುತ್ತೆ. ಆಲ್ರೆಡಿ 6th ಸ್ಟಾರ್ಟ್ ಆಗಿದೆ, 11th ತನಕನೂ ಇರುತ್ತೆ. 1500+ ಬ್ರ್ಯಾಂಡ್ಸ್ ಮೇಲೆ ಆಫ್ ಇರುತ್ತೆ. ಸೊ ನೀವು ಇದರಲ್ಲಿ ನೋಡೋವಂತಹ ಯಾವುದಾದ್ರೂ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ನಾರ್ಮಲ್ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡೋದಕ್ಕಿಂತ ಈ ಸೇಲ್ ಟೈಮಲ್ಲಿ ಪರ್ಚೇಸ್ ಮಾಡೋದು ಬೆಟರ್. ಬಿಕಾಸ್ ಒಳ್ಳೆ ಆಫರಲ್ಲಿ ಸಿಗುತ್ತೆ. ಅಪ್ ಟು 80% ಆಫ್ ಇರುತ್ತೆ. ಸೊ ಯಾವುದಾದ್ರೂ ಪ್ರಾಡಕ್ಟ್ಸ್ ಬೇಕಿದೆ ಹೋಗಿ ಚೆಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ಕೂಡ ಇರುತ್ತೆ. ಹಾಗೆ ಮೈ ಹೋಲ್ ಸ್ಟೋರ್ ಲಿಂಕ್ ಕೂಡ ಇರುತ್ತೆ. ಸೊ ಈ ಎಲ್ಲ ಪ್ರಾಡಕ್ಟ್ಸ್ ಕೂಡ ನಿಮಗೆ ಮೈ ಹೋಲ್ ಸ್ಟೋರಲ್ಲಿ ಒಂದೇ ಕಡೆ ಸಿಗುತ್ತೆ. ಚೆಕ್ ಮಾಡೋದನ್ನು ಮರಿಬೇಡಿ. ಸೊ ಇವಾಗ ಜಾಸ್ತಿ ಟೈಮ್ಸ್ ಮಾಡ್ದಿರಾ ವಿಡಿಯೋನ ಸ್ಟಾರ್ಟ್. ನಾನು ಪರ್ಚೇಸ್ ಮಾಡಿರುವಂಥ ಫಸ್ಟ್ ಪ್ರಾಡಕ್ಟ್ಸ್ ಬಗ್ಗೆ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ತುಂಬ ಡೀಟೇಲ್ಡ್ ಆಗಿ ಹೇಳಿ ಬೋರೆಲ್ಲ ಹೊಡ್ಸಲ್ಲ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ವಾವ್ದು ಈ ಆಕ್ಟಿವೇಟೆಡ್ ಚಾರ್ಕೋಲ್ ಪೀಲ್ ಆಫ್ ಮಾಸ್ಕ್. ಇದನ್ನು ಪರ್ಚೇಸ್ ಮಾಡಿದೆ. ಇದು ನನಗೆ ಬೇರೆ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು. ಬಿಕಾಸ್ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಪ್ರಾಬ್ಲಮ್ ನಮ್ಮಲ್ಲಿ ಅಟ್ಲೀಸ್ಟ್ 70% ಜನಕ್ಕಾದ್ರೂ ಇರುತ್ತೆ ಅಂತ ನಾನು ಅನ್ಕೋತೀನಿ. ಅಟ್ಲೀಸ್ಟ್ ವೈಟ್ ಹೆಡ್ಸ್ ಇಲ್ಲ ಅಂದರೆ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ, ಇಲ್ಲ ಬ್ಲ್ಯಾಕ್ ಹೆಡ್ಸ್ ಇಲ್ಲ ಅಂದರೆ ವೈಟ್ ಹೆಡ್ಸ್ ಇರುತ್ತೆ. ನಾನು ನೋ ಸ್ಟ್ರಿಪ್ಸ್ನ ಯೂಸ್ ಮಾಡ್ತೀನಿ. ಅದು ಲೈಕ್ 90 ರೂಪೀಸ್ಗೆ ಅಥವಾ 100 ರೂಪೀಸ್ಗೆ, 150 ರೂಪೀಸ್ಗೆ 3 ಈ ಥರ ಬರುತ್ತೆ. ಅದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಎವ್ರಿ ವೀಕ್ ಒಂದು ಯೂಸ್ ಮಾಡಿದ್ರು ಕೂಡ 3 ವೀಕ್ಸ್ಗೆಲ್ಲ ಮುಗ್ದೋಗುತ್ತೆ. ಅದು ಬರೀ ನೋಸ್ಗಷ್ಟೇ, ಚಿನ್ ಹತ್ರ ಬರಲ್ಲ. ಹಾಗಾಗಿ ಈ ಥರದ್ದು ಒಂದು ಪೀಲ್ ಆಫ್ ಮಾಸ್ಕ್ ಪರ್ಚೇಸ್ ಮಾಡಿದ್ರೆ ಎಲ್ಲೆಲ್ಲಿ ವೈಟ್ ಹೆಡ್ಸ್ ಇದೆ ಅಥವಾ ಫೇಶಿಯಲ್ ಹೇರ್ಸ್ ಕೂಡ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಆಗ್ಬೋದು ಅಂತ ಇದನ್ನು ಪರ್ಚೇಸ್ ಮಾಡಿದೆ. ಸೊ ಇದು ಬಂದು ನಾನು ರಿವ್ಯೂಸ್ ಎಲ್ಲ ಚೆಕ್ ಮಾಡಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಆಲ್ರೆಡಿ 2 times ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಏನಾದರೂ ಡೆಡ್ ಸ್ಕಿನ್ ಸೆಲ್ಸ್ ಇದ್ದರೆ ಮತ್ತು ಚಿಕ್ಕ ಹೇರ್ಸ್ನೆಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ನೋ ಸ್ಟ್ರಿಪ್ಸ್ ಎಲ್ಲ ನಿಮಗೂ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇದೆ ಆ್ಯಂಡ್ ಚಿಕ್ಕ ಫೇಶಿಯಲ್ ಹೇರ್ಸ್ ಇದೆ ಅನ್ನೋ ಹಾಗಿದ್ರೆ, ಆ ಪ್ರಾಬ್ಲಮ್ ನಿಮ್ಗೆ ತುಂಬಾ ಇದೆ ಅನ್ನೋ ಹಾಗಿದ್ರೆ ನೀವು ಡೆಫಿನೆಟ್ಲಿ ಈ ಒಂದು ಪ್ರಾಡಕ್ಟ್ನ ಟ್ರೈ ಮಾಡ್ಬೋದು. ಬೇರೆ ಬೇರೆ ಪೀಲ್ ಆಫ್ ಮಾಸ್ಕ್ ತುಂಬಾ ಟ್ರೈ ಮಾಡಿದೆ. ನಂಗೆ ಅದು ಯಾವುದೋ ಅಷ್ಟು ಎಫೆಕ್ಟಿವ್ ಅನಿಸಿಲ್ಲ. ಬಟ್ ಇದು ಚೆನ್ನಾಗಿದೆ. ನಿಮಗೆ ಸೊ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ಗೆ ಯಾವುದಾದ್ರು ಒಂದು ಪ್ರಾಡಕ್ಟ್ ಬೇಕು ಅನ್ನೋ ಹಾಗಿದ್ರೆ ಡೆಫಿನೆಟ್ಲಿ ಇದನ್ನು ಪರ್ಚೇಸ್ ಮಾಡಿರುವಂಥ ಸೆಕೆಂಡ್ ಪ್ರಾಡಕ್ಟ್ ಬಂದು ಫಾಕ್ಸ್ಟೈಲ್ದು ಈ ಒಂದು ದ ಸ್ಟನ್ನರ್ ಸ್ಕಿನ್ ರೇಡಿಯನ್ಸ್ ಮಾಸ್ಕ್ ಅಂತ ಇದನ್ನು ಪರ್ಚೇಸ್ ಮಾಡಿದೆ. ಅಗೇನ್ ಇದು ಬಂದು ಈ ಪ್ರಾಡಕ್ಟ್ ಏನೇನು ವರ್ಕ್ ಮಾಡುತ್ತೆ ಅಂತ ಹೇಳ್ತೀನಿ. ಪೋರ್ಸ್ನ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಬ್ಲ್ಯಾಕ್ ಹೆಡ್ಸ್ನ ರೆಡ್ಯೂಸ್ ಮಾಡೋಕ್ಕೆ ಮತ್ತು ಸ್ಕಿನ್ ಕ್ಲಾರಿಟಿನ ಅಂದರೆ ಸ್ಕಿನ್ ಟೆಕ್ಸ್ಚರ್ನ ಮತ್ತು ಈವನ್ ಸ್ಕಿನ್ ಟೋನ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ರೀಸೆಂಟ್ಲಿ ಸ್ವಲ್ಪ ಫೇಸ್ ಮಾಸ್ಕ್ನ ಜಾಸ್ತಿ ಟ್ರೈ ಮಾಡ್ತಾ ಇದ್ದೀನಿ. ಸ್ಕಿನ್ ಕೇರ್ ಮಾಡೋಕ್ಕೆ ಜಾಸ್ತಿ ಟ್ರೈ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಹತ್ರ ಫೇಸ್ ಪ್ಯಾಕ್ ಆಲ್ಮೋಸ್ಟ್ ಒಂದೇ ಇರೋದು ಅಂತ ಅನ್ಕೋತೀನಿ. ಡರ್ಮಾಕೋದು ಲಾಸ್ಟ್ ವಿಡಿಯೋಲಿ ಹಾಲ್ ವಿಡಿಯೋಲಿ ತೋರಿಸಿದ್ದೆ. ಅದು ಬಿಟ್ಟು ಮತ್ತು ನನ್ನ ಹತ್ರ ಯಾವುದೂ ಇರಲಿಲ್ಲ. ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಫಸ್ಟ್ ಆಫ್ ಆಲ್ ಇದನ್ನು ಯೂಸ್ ಮಾಡಿದಾಗ ಒಂದು ಕೂಲಿಂಗ್ ಸೆನ್ಸೇಷನ್ ಇರುತ್ತೆ ಫೇಸ್ ಮೇಲೆ. ಆ್ಯಂಡ್ ಇದನ್ನು ಯೂಸ್ ಮಾಡಿದಾಗ ಫಸ್ಟ್ ಟೈಮ್ ಯೂಸ್ ಮಾಡಿ ಫೇಸ್ ವಾಶ್ ಮಾಡಿದಾಗ ಸ್ಕಿನ್ ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಆ್ಯಂಡ್ ಒಂದೇ ಟೈಮ್ಗೆ ಆಬ್ವಿಯಸ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಏನೂ ರಿಮೂವ್ ಮಾಡಲ್ಲ. ಬಟ್ ಯೂಸ್ ಮಾಡಿದಾಗ ಒಂದು ಬ್ರೈಟ್ನಿಂಗ್ ಎಫೆಕ್ಟ್ ಇರುತ್ತೆ. ಸೊ ನಿಮಗೆ ಎಲ್ಲಾದ್ರೂ ಹೋಗುವಾಗ ಕ್ವಿಕ್ಕಾಗಿ ವೆಡ್ಡಿಂಗ್ ಅಥವಾ ಫಂಕ್ಷನ್ಸ್ಗೆ ಒಂದು ಬ್ರೈಟ್ನಿಂಗ್ ಎಫೆಕ್ಟ್ ಬೇಕು ಅಂತಂದರೆ ಈ ಫೇಸ್ ಪ್ಯಾಕ್ನ ಟ್ರೈ ಮಾಡ್ಬೋದು. ಆ್ಯಂಡ್ ಆಲ್ಸೋ ಅವರೇ ಹೇಳಿರೋ ಹಾಗೆ ಪೋರ್ಸ್ ಮೇಲೆ ಮತ್ತು ಬ್ಲ್ಯಾಕ್ ಹೆಡ್ಸ್ ಮೇಲೆ ಸ್ಕಿನ್ ಟೆಕ್ಸ್ಚರ್ ಮೇಲೆ ವರ್ಕ್ ಮಾಡುತ್ತೆ ಅಂತ. ಸೊ ಅದನ್ನು ನಾನು ಇನ್ನೂ ಚೆಕ್ ಮಾಡಬೇಕು. ಬಟ್ ನನಗೆ ಫಸ್ಟ್ ಟೈಮ್ ಇಂಪ್ರೆಷನ್ ಬಂದು ತುಂಬಾ ಇಷ್ಟ ಆಯಿತು. ನಿಮ್ಗೆ ಈ ಥರ ಪ್ರಾಬ್ಲಮ್ಸ್ ಇದ್ದು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಹುಡುಕ್ತಿದ್ದೀರಾ ಅನ್ನೋ ಹಾಗಿದೆ ಡೆಫಿನೆಟ್ಲಿ ಈ ಒಂದು ಪ್ರಾಡಕ್ಟ್ನ ಟ್ರೈ ಮಾಡ್ಬೋದು. ಸೊ ನಾನು ಪರ್ಚೇಸ್ ಮಾಡಿರುವಂತಹ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮಾರ್ಚ್ದು ಈ ಐ ಶಾಡೋ ಪ್ಯಾಲೆಟ್ಸ್ನ ಪರ್ಚೇಸ್ ಮಾಡಿದೆ. ತುಂಬ ದಿನದಿಂದ ಇದನ್ನು ಕಾರ್ಟಿಗೆ ಹಾಕೋದು ತೆಗಿಯೋದು ಮಾಡ್ತಿದ್ದೆ ಬೇಡ ಅಂತ. ಸೊ ಫೈನಲಿ ಪರ್ಚೇಸ್ ಮಾಡಿದೆ. ಸೊ ನಿಮಗೆ ತುಂಬ ಐ ಶಾಡೋ ಪ್ಯಾಲೆಟ್ಸ್ ಇಲ್ಲ ನಿಮ್ಮ ಹತ್ರ ಆ್ಯಂಡ್ ತುಂಬ ಪರ್ಚೇಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನು ಟ್ರೈ ಮಾಡ್ಬೋದು. ಬಿಕಾಸ್ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಶೇಡ್ಸ್ ಇದೆ. ಸ್ಕೈ ಬ್ಲೂ ಇದೆ, ಬ್ಲೂ ಇದೆ, ಪರ್ಪಲ್ ಇದೆ, ಗ್ರೀನ್ ಇದೆ, ಆರೆಂಜ್ ಇದೆ.
ಸೊ ಪಿಂಕ್ ಇದೆ, ಈ ಥರದ್ದು ಎಲ್ಲ ಶೇಡ್ಸ್ ಇದೆ. ನಿಮಗೆ ಒಂದೇ ಪ್ಯಾಲೆಟ್ ಬೇಕು ಆಲ್ ಇನ್ ಒನ್ ಥರ ಎಲ್ಲ ಶೇಡ್ಸ್ ಕೂಡ ಇರಬೇಕು, ಶಿಮ್, ಗ್ಲಿಟರ್ ಮತ್ತು ನಾರ್ಮಲ್ ಶೇಡ್ಸ್ ಎಲ್ಲ ಬೇಕು ಅಂತ ಅಂದರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಪಿಗ್ಮೆಂಟೇಷನ್ ಬಂದು ತುಂಬಾ ಚೆನ್ನಾಗಿದೆ, ತುಂಬಾ ಪಿಗ್ಮೆಂಟೆಡ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಬ್ಲೆಂಡ್ ಕೂಡ ಆಗುತ್ತೆ. ಸೊ ನಿಮಗೆ ಈ ಥರದ ಬ್ರೈಟ್ ಶೇಡ್ಸ್ ಇಷ್ಟ ಆಗಲ್ಲ ಅಂತ ಅಂದರೆ ಇದರಲ್ಲಿ ಇನ್ನೂ ಬೇರೆ ಬೇರೆ ಶೇಡ್ಸ್ ತುಂಬಾ ಇದೆ. ಈ ಶೇಡ್ಸ್ ಇಷ್ಟ ಆಗಿಲ್ಲ ಅಂತ ಅಂದರೆ ನೀವು ಡೆಫಿನೆಟ್ಲಿ ಹೋಗಿ ಆ ಶೇಡ್ಸ್ನ ಕೂಡ ಚೆಕ್ ಮಾಡ್ಬೋದು. ನನಗೆ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಥರದ ಶೇಡ್ಸ್ ಇತ್ತು. ಗ್ರೀನ್ ಮತ್ತು ಪರ್ಪಲ್ ನನಗೆ ಸ್ಪೆಷಲಿ ಗ್ಲಿಟರ್ ಶೇಡ್ ಸಲುವಾಗಿ ನಾನು ಪರ್ಚೇಸ್, ಯಾವುದ್ರದ್ದು ಪ್ರೈಸ್ ನಂಗೆ ನೆನಪಿಲ್ಲ, ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ MRP ಎಷ್ಟಿತ್ತು ಆ್ಯಂಡ್ ನಾನು ಎಷ್ಟಕ್ಕೆ ಪರ್ಚೇಸ್ ಮಾಡಿದೆ ಅಂತ. ನಿಮಗೆ ಇವಾಗ ಹೋಗಿ ಪರ್ಚೇಸ್ ಮಾಡಿದ್ರೆ ಇನ್ನೂ ಕಡಿಮೆ ಪ್ರೈಸ್ಗೆ ಸಿಗ್ಬೋದು. ನಾನು ಪರ್ಚೇಸ್ ಮಾಡಿರುವಂಥ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಅಗೇನ್ ಬಂದು ಮಾರ್ಸ್ ಕಾಸ್ಮೆಟಿಕ್ಸಿಂದ ಈ ಒಂದು ಬ್ಲಷ್ ಪ್ಯಾಲೆಟ್ನ ಪರ್ಚೇಸ್ ಮಾಡಿದೆ. ಇದೇನಂದರೆ ಬ್ಲಷ್, ಹೈಲೈಟರ್ ಮತ್ತು ಕಾಂಟೋರ್. ಅಗೇನ್ ನಿಮಗೆ ಆಲ್ ಇನ್ ಒನ್ ಪ್ಯಾಲೆಟ್ ಬೇಕು, ಬ್ಲಷ್ ಇರಬೇಕು, ಹೈಲೈಟರ್ ಇರಬೇಕು ಮತ್ತು ಕಾಂಟೋರ್ ಕೂಡ ಇರಬೇಕು ಅಂತ ಅನ್ನೋ ಹಾಗಿದ್ರೆ ಡೆಫಿನೆಟ್ಲಿ ಈ ಪ್ಯಾಲೆಟ್ನ ಪರ್ಚೇಸ್ ಮಾಡ್ಬೋದು. ಇದನ್ನು ನೀವು ಬರೀ ಬ್ಲಷ್ಗೆ ಅಂತಲೇ ಅಲ್ಲ, ಆ್ಯಸ್ ಐ ಶ್ಯಾಡೋ ಆಗಿ ಕೂಡ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ನನಗೆ ಪಿಂಕ್ ಮತ್ತು ಆರೆಂಜ್ ಎಲ್ಲ ಒಂದೇ ಪ್ಯಾಲೆಟಲ್ಲಿ ಇರೋವಂತಹ ಒಂದು ಪ್ಯಾಲೆಟ್ ಬೇಕಿತ್ತು, ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಸೊ ಇದರಲ್ಲಿ ಪಿಂಕ್ ಇದೆ, ಈ 2 ಶೇಡ್ಸ್ ಬಂದು ಹೈಲೈಟರ್, ಈ 2 ಶೇಡ್ಸ್ ಬಂದು ಕಾಂಟೋರ್, ಮೇಲಿರುವಂಥ 4 ಶೇಡ್ಸ್ ಬಂದು ಬ್ಲಷ್. ಸೊ ಇದು ಪಿಂಕ್ ಇದೆ, ಪೀಚ್ ಇದೆ ಮತ್ತು ಡಾರ್ಕ್ ಒಂಥರ ಪ್ಲಮ್ ಶೇಡ್ಸ್ ಇದೆ ಆ್ಯಂಡ್ ಹೈಲೈಟರ್ಸ್ ಬಂದು ತುಂಬಾ ಚೆನ್ನಾಗಿದೆ. ಸೊ ಈ ಥರ ಕಾಣಿಸುತ್ತೆ. ಸೊ ಕೆಲವೊಬ್ಬರಿಗೆ ತುಂಬ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಡಿಫ್ರೆಂಟ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಎಲ್ಲ ಶೇಡ್ಸ್ ಕೂಡ ಒಂದೇ ಪ್ಯಾಲೆಟಲ್ಲಿ ಬೇಕು ಅನ್ನೋ ಹಾಗಿದ್ರೆ ಡೆಫಿನೆಟ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು. ನೀವು ಬೇರೆ ಯಾವುದಾದ್ರು ಪರ್ಚೇಸ್ ಮಾಡಿದ್ರೆ 300-400 ಒಳಗಡೆನೇ ನಿಮ್ಗೆ ಒಂದು ಶೇಡ್ ಸಿಗೋದು. ಸೊ ನಿಮಗೆ ಇಲ್ಲಿ ಅರೌಂಡ್ ಇದನ್ನು ನಾನು 330 ರುಪೀಸ್ಗೆ ಈ ಥರ ಪರ್ಚೇಸ್ ಮಾಡಿದ್ದು, ಇಲ್ಲ ಅದಕ್ಕೂ ಕಡಿಮೆ ಅನಿಸುತ್ತೆ, ಎಕ್ಸಾಕ್ಟ್ಲಿ ನೆನಪಿಲ್ಲ, ಸ್ಕ್ರೀನ್ ಮೇಲೆ ಪ್ರೈಸ್ನ ಮೆನ್ಷನ್ ಮಾಡ್ತೀನಿ. ಸೊ ಅಷ್ಟಕ್ಕೇ ಇಲ್ಲಿ ನಿಮಗೆ ಟೋಟಲ್ ಆಗಿ 8 ಶೇಡ್ಸ್ ಸಿಗ್ತಿದೆ. ಸೊ ನಾನು ಪರ್ಚೇಸ್ ಮಾಡಿರುವಂಥ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಲ್ಯಾಕ್ಮೆದು ಈ ನೇಲ್ ಪಾಲಿಶ್ ರಿಮೂವರ್ನ ಪರ್ಚೇಸ್ ಮಾಡಿದೆ. ಇದು ಬಂದು MRP ಎಷ್ಟಿತ್ತು ನಂಗೆ ನೆನಪಿಲ್ಲ, ಬಟ್ ನಾನು ಪರ್ಚೇಸ್ ಮಾಡಿದ್ದು ಇದನ್ನು ಅರೌಂಡ್ ಒಂದು 60 ರುಪೀಸ್ಗೇನೋ ಪರ್ಚೇಸ್ ಮಾಡಿದೆ. ಸೊ ಓಕೆ, ಇದು MRP ಇದ್ದಿದ್ದು 99 ಆ್ಯಂಡ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದು 60 or 70 ರುಪೀಸ್ಗೆ. ಸೊ ನಾನು ಯಾವಾಗಲೂ ನೇಲ್ಸ್ ಬಿಡಲ್ಲ, ಬಟ್ ರೀಸೆಂಟಾಗಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೇಲ್ ಪಾಲಿಶ್ ಹಚ್ತಾ ಇರ್ತೀನಿ. ನನ್ನ ಓಲ್ಡ್ ನೇಲ್ ರಿಮೂವರ್ ಖಾಲಿ ಆಯಿತು ಅಂತ ಇದನ್ನು ಟ್ರೈ ಮಾಡೋಣ ಅಂತ ತರಿಸಿದೆ. ತುಂಬ ನೀಟಾಗಿ ರಿಮೂವ್ ಆಗುತ್ತೆ. ಸೊ ಇಫ್ ಯು ಆರ್ ಸಮ್ಮನ್ ತುಂಬ ನೇಲ್ಸ್ ಬಿಡ್ತೀರಾ, ನೇಲ್ ಪಾಲಿಶ್ ರಿಮೂವರ್ ತುಂಬ ಎಫೆಕ್ಟಿವ್ ಆಗಿರೋದು ಬೇಕು, ತುಂಬಾ ತುಂಬ ಬೇಗ ರಿಮೂವ್ ಮಾಡಬೇಕು ಅಂತ ಅನ್ನೋ ಹಾಗಿದ್ರೆ ಇದನ್ನು ಟ್ರೈ ಮಾಡ್ಬೋದು. ಇದು ಒಂದು ಲಿಕ್ವಿಡ್ ಥರ ಬರುತ್ತೆ. ಯಾವುದಾದ್ರೂ ಒಂದು ಕಾಟನ್ ಪ್ಯಾಡಲ್ಲಿ ತೊಗೊಂಡು ಸ್ವಲ್ಪ ಸಾಕು ಹೋಲ್ ಫಿಂಗರ್ಸ್ಗೆ ತೊಗೊಂಡು ರಬ್ ಮಾಡಿದ್ರೆ ತುಂಬ ಬೇಗನೆ ರಿಮೂವ್ ಆಗುತ್ತೆ. ಸ್ಮೆಲ್ ಕೂಡ ತುಂಬ ಫ್ರೇಗ್ರೆನ್ಸ್ ಇಷ್ಟ ಆಗಲ್ಲ, ಸ್ಟ್ರಾಂಗ್ ಸ್ಮೆಲ್ ಅನ್ನೋರಿಗೆ ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಫ್ರೇಗ್ರೆನ್ಸ್ ಬಂದು ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ, ಮೈಲ್ಡ್ ಆಗಿರುತ್ತೆ, ತುಂಬ ಜನಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಫ್ರೇಗ್ರೆನ್ಸ್ ತುಂಬ ಸ್ಟ್ರಾಂಗ್ ಆಗಿಲ್ಲ, ಮೈಲ್ಡ್ ಆಗಿ. ನೆಕ್ಸ್ಟ್ ತೋರಿಸ್ತಾ ಇರೋ ಪ್ರಾಡಕ್ಟ್ ಬಂದು ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ತುಂಬಾ ಕ್ಯೂರಿಯಸ್ ಆಗಿದೆ. ಅದು ಬಂದು ರೆನೆದು PH ಬ್ಲಷ್ ಮ್ಯಾಡ್ನೆಸ್ ಅಂತ. ಇದು ಏನಂತ ಅಂದರೆ ಈ ಬ್ಲಷ್ ಬಂದು ಬ್ಲ್ಯಾಕ್ ಕಲರಲ್ಲಿರುತ್ತೆ, ಹಚ್ಕೊಂಡಾಗ ಬ್ಲ್ಯಾಕ್ ಕಾಣಿಸಲ್ಲ, ಬಟ್ ಬ್ಲ್ಯಾಕ್ ಕಲರಲ್ಲಿರುತ್ತೆ. ಇದು ಏನಂದರೆ ನಮ್ಮ ಸ್ಕಿನ್ನ PH ಯಾವ ಲೆವೆಲ್ಗೆ ಇರುತ್ತೆ ಅದ್ರ ಮೇಲೆ ಬ್ಲೆಂಡ್ ಆಗುತ್ತೆ. ಐ ಮೀನ್ ಕರೆಕ್ಟಾಗಿ ಹೇಳ್ತಿದ್ದೀನೋ ಇಲ್ವಾ ಗೊತ್ತಿಲ್ಲ. ನಮ್ಮ ಸ್ಕಿನ್ PH ಎಷ್ಟಿರುತ್ತೆ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತಲ್ವ. ಈಗ ಲೈಕ್ ಎವ್ರಿ ಫೇಸ್ ವಾಶ್ಗೂ PH ಒಂದೊಂದು ಥರ ಇರುತ್ತೆ. ಆ್ಯಂಡ್ ಎಲ್ಲ ಸ್ಕಿನ್ ಟೈಪ್ಸ್ ಕೂಡ ಡಿಫ್ರೆಂಟ್ ಆಗಿರೋದ್ರಿಂದ ಎಲ್ಲರ ಸ್ಕಿನ್ PH ಕೂಡ ಒಂದೊಂದು ಥರ ಇರುತ್ತೆ. ಸೊ ನಿಮ್ಮ ಸ್ಕಿನ್ PH ಲೆವೆಲ್ ಎಷ್ಟಿದೆ ಅನ್ನೋದ್ರ ಮೇಲೆ ಇದು ಕಲರ್ ಅಷ್ಟು ಬರುತ್ತೆ. ಟೈಮ್ ಅಪ್ಲೈ ಮಾಡಿದಾಗ ಇದು ವರ್ಕ್ ಆಗ್ತಿಲ್ಲ, ದುಡ್ಡು ವೇಸ್ಟ್ ಆಯಿತು ಅಂತ ಅಂದ್ಕೊಂಡೆ, ಬಟ್ ಅದಾದಮೇಲೆ ಅದು ಕಲರ್ ಏನು ಬರುತ್ತಲ್ಲ ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನಿಮಗೆ ತುಂಬ ಮೇಕಪ್ ಮಾಡೋಕ್ಕೆ ಇಷ್ಟ ಆಗಲ್ಲ ಅಥವಾ ಬ್ಲಷ್ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ, ತುಂಬ ಆರ್ಟಿಫಿಷಿಯಲ್ ಆಗಿ ಕಾಣಿಸುತ್ತೆ, ಅಷ್ಟು ಮೇಕಪ್ಪೇ ಇಷ್ಟ ಆಗಲ್ಲ ಅಂತ ಅನ್ನೋ ಹಾಗಿದ್ರೆ ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ತುಂಬ ಜನ ಮೇಕಪ್ ಮಾಡೋಕ್ಕೆ ಇಷ್ಟ ಆಗದೆ ಇರೋರಿಗೆ ಇದು ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಏನಂದರೆ ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನೀವು ವಿದಿನ್ ಬ್ಲಷ್ ಆಗ್ತಾ ಇದ್ದಾರೆ ಅಥವಾ ನಿಮ್ಮ ಸ್ಕಿನ್ ಇರೋದೇ ಆ ಥರ ಅನ್ನೋ ಥರ ಕಾಣಿಸುತ್ತೆ. ಸ್ವಲ್ಪ ಸಾಕು. ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಅದು ಬೇಗ ಕಾಣಿಸ್ದೇ ಇರೋದ್ರಿಂದ ತುಂಬ ಯೂಸ್ ಮಾಡಿದಾಗ ತುಂಬ ಡಾರ್ಕ್ ಆಗಿ ಬಂದಿತ್ತು. ಸೊ ನಿಮ್ಮ ಸ್ಕಿನ್ PH ಯಾವ ಥರ ಇದೆ ಅನ್ನೋದ್ರ ಮೇಲೆ ಅದು ಡಾರ್ಕ್ ಅಥವಾ ಲೈಟಾಗಿ ಬರುತ್ತೆ. ಆ್ಯಂಡ್ ಸ್ವಲ್ಪ ಸಾಕು, ಯೂಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟರೆ ಅದು ಆಮೇಲೆ ಸ್ಕಿನ್ ಮೇಲೆ ತೋರಿಸುತ್ತೆ. ವಿಡಿಯೋಲಿ ನಾನು ತೋರಿಸ್ತಾ ಇರೋ ಲಾಸ್ಟ್ ಪ್ರಾಡಕ್ಟ್ ಬಂದು ಪ್ಲಮ್ದು ಈ ಬಾಡಿ ಲವಿಂಗ್ ಬಾಡಿ ವಾಶ್ನ ಪರ್ಚೇಸ್ ಮಾಡಿದೆ. ಪ್ಲಮ್ದು ಈ ಒಂದು ಸ್ಕಿನ್ ಕೇರ್ ರೇಂಜ್ ಪರ್ಟಿಕ್ಯುಲರ್ ಆಗಿ ಈ ಒಂದು ಸ್ಕಿನ್ ಕೇರ್ ರೇಂಜ್ ಬಂದು ತುಂಬಾ ಫೇಮಸ್ ಇದೆ. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಅಷ್ಟೇ. ಸೊ ಇದು ಬಂದು ವೆನಿಲಾ ವೈಪ್ಸ್ ಅಂತ
ಫ್ಲೇವರ್ ನೇಮ್ ಬಂದು ವೆನಿಲಾ ವೈಬ್ಸ್ ಅಂತ. ಸ್ಮೆಲ್ ಕೂಡ ಸೇಮ್ ವೆನಿಲಾ ಥರನೇ ಇದೆ. ನಂಗೆ ತುಂಬಾ ಇಷ್ಟ ಆಯಿತು. ಇದರಲ್ಲಿ ಈ ಸ್ಕಿನ್ ಕೇರ್ ರೇಂಜಲ್ಲಿ ಪರ್ಫ್ಯೂಮ್ಸ್ ಬರುತ್ತೆ, ಬಾಡಿ ವಾಷಸ್ ಬರುತ್ತೆ, ಮತ್ತು ಬಾಡಿ ಆಯಿಲ್ ಬರುತ್ತೆ. ಸೊ ನೀವು ಈ ಪ್ರಾಡಕ್ಟ್ನ ಟ್ರೈ ಮಾಡಿದ್ದೀರಾ ಅನ್ನೋ ಹಾಗಿದೆ. ನಿಮ್ಗೆ ಇಷ್ಟ ಆಯ್ತಾ ಅಲ್ವಾ ಅಂತ ಕಮೆಂಟ್ ಮಾಡಿ ಹೇಳ್ಬೋದು. ಆ್ಯಂಡ್ ನಾನು ಈ ರೇಂಜಿಂದ ಟ್ರೈ ಮಾಡಿರೋ ಫಸ್ಟ್ ಬಾಡಿ ವಾಶ್ ಇದು. ನನಗೆ ಸ್ಮೆಲ್ ಇನ್ನೂ ಯೂಸ್ ಮಾಡಿಲ್ಲ, ಬಟ್ ಸ್ಮೆಲ್ ಎಲ್ಲ ಫ್ರೇಗ್ರೆನ್ಸ್ ಎಲ್ಲನೂ ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಈ ಥರದ್ದು ಯಾವ್ದಾದ್ರು ಒಂದು ಬಾಡಿ ವಾಷಸ್ ತುಂಬ ಫ್ರೇಗ್ರೆನ್ಸ್ ಚೆನ್ನಾಗಿರುವಂತಹ ಬಾಡಿ ವಾಷಸ್ ಟ್ರೈ ಮಾಡಬೇಕು ಅನ್ಕೋತಿದ್ದೀರಾ ಅನ್ನೋ ಹಾಗಿದ್ರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಕೆಲವೊಬ್ಬರಿಗೆ ಶವರ್ ಆದಮೇಲೆ ಕೂಡ ತುಂಬ ಚೆನ್ನಾಗಿ ಸ್ಮೆಲ್ ಆಗಬೇಕು ಅನ್ನೋದಿರುತ್ತೆ. ಆ ಥರ ಇರೋರು ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಸೊ ಇಷ್ಟೇ ಇವತ್ತಿನ ವಿಡಿಯೋಗೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೇಲ್ ಇರೋವಾಗಲೇ ಹೋಗಿ ಎಲ್ಲ ಪ್ರಾಡಕ್ಟ್ಸ್ನು ಚೆಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. Bye bye.